ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೋಸೆಗೆ ನಾನು ಒಂದು ಟೊಮೊಟೊ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇವತ್ತು 30 ಡೇಸು ಸ್ಕಿನ್ದು ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತಿಂಡಿಗಿಂತ ಮುಂಚೆನೇ ನಾನು ಅದು ಸ್ಕಿನ್ಗೆ ಏನು 30 ಡೇಸ್ ಚಾಲೆಂಜ್ ತೊಗೋತಿದ್ದೀನಿ. ಖಾಲಿ ಹೋಟೆಲ್ ತೊಗೋಬೇಕಿತ್ತು, ಬಟ್ ಇವಾಗ ಆಲ್ರೆಡಿ ಟೈಮ್ ಆಗಿರೋ ಕಾರಣ ಬ್ರೇಕ್ಫಾಸ್ಟ್ ಆದಮೇಲೆ, ಇವತ್ತು ಸ್ಟಾರ್ಟಿಂಗ್ ಡೇ ಅಲ್ವಾ, ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಅದನ್ನು ಟ್ರೈ ಮಾಡ್ತೀನಿ. ಸೊ ಇವಾಗ ನಾನು ಟೊಮೊಟೊ ಚಟ್ನಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ತುಪ್ಪ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನಾನು ಪ್ಯಾನ್ನ ಕಾಯಕ್ಕಿಟ್ಟಿದ್ದೀನಿ. ಸೊ ಬನ್ನಿ ನೋಡೋಣ. ಇವಾಗ ಆಯಿಲ್ನ ನಾನು ಕಾಯಕ್ಕಿಟ್ಟಿದ್ದೀನಿ. ಆಯಿಲ್ ಕಾದಿದೆ. ಸ್ವಲ್ಪ ಜೀರಿಗೆನ ಹಾಕೋತಿದ್ದೀನಿ. ಜೀರಿಗೆ ಹಾಕೊಂಡಿದ್ದ ತಕ್ಷಣವೇ ಒಂದು 5ರಿಂದ 6 ಸ್ವಲ್ಪ ಬೆಳ್ಳುಳ್ಳಿನ ಏನು ಬಿಡಿಸಿಟ್ಕೊಂಡಿರ್ತೀನಿ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿನೂ ಹಾಕೋತಿದ್ದೀನಿ. ನಂತರ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿ, ಜೊತೆಗೆ ಸ್ವಲ್ಪ ಕರಿಬೇವು, ನಂತರ ಏನು ಕಟ್ ಮಾಡ್ಕೊಂಡಿರೋ ಅಂಥ ಟೊಮೊಟೊ ಮತ್ತು ಕೊತ್ತಂಬರಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀವು ಸ್ವಲ್ಪ ಬೇಕಿದ್ದರೆ ಅರಿಶಿನನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ಇಲ್ಲ ಹುಣಸೆಹಣ್ಣು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹುಣಸೆಹಣ್ಣು ಹಾಕೋತಿಲ್ಲ. ಲಾಸ್ಟಲ್ಲಿ ನಾನು ಹುಣಸೆಹಣ್ಣು ಹಾಕೋತೀನಿ. ಸ್ವಲ್ಪ ಒಂದು ಪಿತ್ತ ಅಂತಾರಲ್ವ ಅಷ್ಟು ಹಾಕೋತೀನಿ, ಹಂಗಾದ್ರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಅದು ಚೆನ್ನಾಗಿ ಬರೋದು. ಸೊ ಇವಾಗ ನಾನು ಅದು ಸ್ವಲ್ಪ ಮೆತ್ತಗಾಗಲಿ, ಸ್ವಲ್ಪ ಚೆನ್ನಾಗಿ ಅದು ಸಾಫ್ಟ್ ಆಗಲಿ ಟೊಮೊಟೊ ಮತ್ತು ಆನಿಯನ್ ಎಲ್ಲ, ಅಷ್ಟರೊಳಗಡೆ ಸ್ವಲ್ಪ ನಂದು ಮೇಲೆಲ್ಲ ಮಾಡೋದಿದೆ ಮತ್ತು ಮೇಲನ್ನ ಚೆಕ್ ಮಾಡೋದಿದೆ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟು ಅದನ್ನು ಯಾವ ಥರ ಮಾಡ್ತೀನಿ, ಅದನ್ನು ಪೇಸ್ಟ್ ಮಾಡಿಕೊಂಡು ಯಾವ ಥರ ಮಾಡ್ತೀನಿ, ಅದಕ್ಕೆ ನೆಕ್ಸ್ಟ್ ನಾನು ಏನೇನು ಸೇರಿಸ್ತೀನಿ ಅನ್ನೋದನ್ನು ನಾನು ಹೇಳ್ತೀನಿ. ಲಾಸ್ಟ್ ಅದು ತಣ್ಣಗಾದ್ಮೇಲೆ ರುಬ್ಬಬೇಕಾಗುತ್ತೆ. ಸೊ ಹಾಗಾಗಿ ಅದಷ್ಟರೊಳಗಡೆ ಇದು ಎಲ್ಲ ಸಾಫ್ಟ್ ಎಲ್ಲ ಆಗಿ ಸ್ವಲ್ಪ ಕೂಲ್ ಆಗೋವರೆಗೂ ವೆಯ್ಟ್ ಮಾಡಿ, ಅಷ್ಟರೊಳಗಡೆ ನನ್ನ ಕೆಲಸನೂ ಮುಗಿಸ್ಕೊಂಡು ಸ್ವಲ್ಪ ಹಾಗೇ ಹೊರಗಡೆ ಹೋಗೋದಿದೆ, ಅದನ್ನು ಮುಗಿಸ್ಕೊಂಡು ಬಂದುಬಿಡ್ತೀನಿ. ಸ್ವಲ್ಪ ಕೆಲವೊಂದು ನನಗೆ ಬೇಕಾಗಿರೋದು ಐಟಮ್ ತರೋದಿದೆ. ಸೊ ಅದನ್ನು ತೊಗೊಂಡು ನಾನು ಬಂದುಬಿಡ್ತೀನಿ. ಅಷ್ಟರೊಳಗಡೆ ಅದು ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ನನ್ನ ವೀಡಿಯೋನ ನೋಡ್ತಾಯಿರಿ, ಎಲ್ಲೂ ಸ್ಕಿಪ್ ಮಾಡ್ತೇನೆ. ಹಾಗೆಯೇ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ಕೊತಿದ್ದಾರೆ, ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವಾಗ ಎಲ್ಲದು ಇವಾಗ ತಣ್ಣಗಾಗಿದೆ. ಇದನ್ನು ನಾನು ಒಂದು ಜಾರಿಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ಇದಕ್ಕೆ ಶಿಫ್ಟ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣ ನಾನು ಸೇರಿಸ್ಕೊತೀನಿ. ಸ್ವಲ್ಪನೂ ನೀರನ್ನ ನಾವು ಇದಕ್ಕೆ ಆ್ಯಡ್ ಮಾಡಬಾರ್ದು. ನೀರನ್ನ ಆ್ಯಡ್ ಮಾಡಿದರೆ ಅದು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಬೇಕಿದ್ದರೆ ಲಾಸ್ಟಲ್ಲಿ ನಾವೇನು ರುಬ್ಬಿರ್ತೀವಲ್ವ, ಆವಾಗ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಹಾಕ್ಬೋದು. ರುಬ್ಬೋದಕ್ಕೆ ಯಾವುದೇ ಥರದ ನೀರನ್ನ ಯೂಸ್ ಮಾಡಬಾರ್ದು. ಸೊ ಹಾಗಾಗಿ ನಾನು ಇಲ್ಲಿ ಯಾವುದೇ ರೀತಿನ ನಾನು ನೀರನ್ನ ಆ್ಯಡ್ ಮಾಡ್ಕೋತಿಲ್ಲ, ಹಾಗೇ ಇದು ಮಾಡ್ಕೊತಿದ್ದೀನಿ, ರುಬ್ಕೊತಿದ್ದೀನಿ. ಇವಾಗ ಹುಣಸೆಹಣ್ಣನ್ನು ಸೇರಿಸಿ ನಾನು ಇವಾಗ ರುಬ್ಕೊತಿದ್ದೀನಿ. ಪೇಸ್ಟ್ ಮಾಡಿದ ನಂತರ ನಾನು ಇವಾಗ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಅದೇ ಪ್ಯಾನಿಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊತಿದ್ದೀನಿ. ಕರಿಬೇವು ಆ ಥರದ್ದೇನು ಸೇರಿಸ್ಕೋಬಾರ್ದು, ಯಾಕೆಂದರೆ ನಾವು ಆಲ್ರೆಡಿ ಅದು ಫ್ರೈ ಮಾಡ್ಕೊಳ್ಳುವಾಗಲೇ ರುಬ್ಕೊಳ್ಳೋದಕ್ಕೇ ನಾನು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಕೊತ್ತಂಬರಿ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಕರಿಬೇವು ಆಗಿರ್ಬೋದು ಅದು ಯಾವುದನ್ನು ಸೇರಿಸ್ಕೊಳ್ಳಲ್ಲ. ಇಲ್ಲಿ ಸಾಸಿವೆ ಜೀರಿಗೆ ಅಷ್ಟೇ ಸೇರಿಸ್ಕೊತೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ನಾವು ಏನು ರುಬ್ಬಿಟ್ಕೊಂಡಿರ್ತೀವಿ ಅಲ್ವ, ಇವಾಗ ಟೊಮೊಟೊ ಇದೆಲ್ಲ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಸೇರಿಸ್ಕೊತಿದ್ದೀನಿ. ಇದನ್ನು ಸೇರಿಸ್ಕೊಂಡಾದ್ಮೇಲೆ ಹಾಗೇ ಸ್ವಲ್ಪ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಏನು ಜಾರಲ್ಲಿ ಇದು ಮಾಡಿರ್ತೀವಲ್ವ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಗೇ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಅದಕ್ಕೆ ನೀರು ಹಾಕಬೇಕು. ಯಾಕೆಂದರೆ ನಾವು ನೆಕ್ಸ್ಟ್ ಇದಕ್ಕೆ ಸಾಂಬಾರು ಪೌಡ್ರು ಮತ್ತು ಸಾಲ್ಟ್ ಹಾಕ್ತೀವಲ್ವ, ಚೆನ್ನಾಗಿ ಅದು ಫ್ರೈ ಆಗಬೇಕಲ್ವ ಇನ್ನೊಂದು ಸ್ವಲ್ಪ. ಸೊ ಹಾಗಾಗಿ ನಾವು ಇದಕ್ಕೆ ಏನು ಜಾರಲ್ಲಿ ಮಿಕ್ಸ್ ಮಾಡಿರ್ತೀವಲ್ಲ ಜಾರಲ್ಲೇ ಸ್ವಲ್ಪ ನೀರನ್ನ ಹಾಕಿ
ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊತೀನಿ. ನಾನು ರುಬ್ಬೋದಕ್ಕೇ ಅರಶಿನ ಯೂಸ್ ಮಾಡಿಲ್ಲ, ಅಡುಗೆ ಅರಶಿನ. ಸೊ ಹಾಗಾಗಿ ನಾನು ಇದಕ್ಕೆ ಅಡುಗೆ ಅರಶಿನ ನಾನು ಸೇರಿಸ್ಕೊತೀನಿ. ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪೌಡ್ರೂ ಸೇರಿಸ್ಕೋಬೇಕು, ಹಂಗಾದರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬಾ ಕಾಂಬಿನೇಷನ್ ಅಂತೂ ದೋಸೆ, ಟೊಮೊಟೊ ಚಟ್ನಿ ಮತ್ತು ತುಪ್ಪ, ಈ ಕಾಂಬಿನೇಷನ್ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ನಾನು ಬೇಕಿದ್ರೆ ನೀವು ಬಿಸಿ ಅನ್ನ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ಈ ಟೊಮೊಟೊ ಚಟ್ನಿನ ನೀವು ಮಾಡ್ಕೊಂಡು ಇಟ್ಕೊಂಡಿದ್ರೆ ಎಮರ್ಜೆನ್ಸಿಗೆ ನೀವು ಅದಕ್ಕೂ ಹಾಕ್ಕೊಂಡು ತಿನ್ಬೋದು. ನೀವು ಈ ಥರ ಟೊಮೊಟೊ ಚಟ್ನಿ ಮಾಡಿಕೊಂಡು ಒಂದು ವಾರ 15 ಡೇಸ್ ಈ ಥರ ಸ್ಟೋರ್ ಮಾಡಿ ಇಟ್ಕೋಬೋದು, ತುಂಬಾ ದಿನ ಬರುತ್ತೆ. ಸೊ ಹಾಗಾಗಿ ನಾನು ಇವಾಗ ಮಾಡ್ಕೊಂಡಿರೋದು ಅಟ್ಲೀಸ್ಟು ಒಂದು ವಾರ ಅಂದರೂ ಆಗುತ್ತೆ. ಇವಾಗ ಅಟ್ಲೀಸ್ಟ್ ಮುದ್ದೆ ಜೊತೆಗಾದ್ರೂ ನೀವು ತಿನ್ಬೋದು, ಅಥವಾ ಸೈಡಲ್ಲಿ ಟೇಸ್ಟಿಗೆ ಉಪ್ಪಿನಕಾಯಿ ಥರನಾದ್ರೂ ಯೂಸ್ ಮಾಡ್ಬೋದು. ಈ ಥರ ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಟೊಮೊಟೊ ಚಟ್ನಿನ ಜಾಸ್ತಿ ಸ್ವಲ್ಪ ಮಾಡ್ತಾನೆ ಇರ್ತೀನಿ. ಆಲ್ಮೋಸ್ಟು ಒಂದು ಮಂತಲ್ಲಿ 2 ಟೈಮ್ಸ್ ಅಂತೂ ನಾನು ಮಾಡಿರ್ತೀನಿ. ಅದ ನಂತರ ಈಗ ಧನಿಯಾ ಪುಡಿ ಮತ್ತು ಸಾಂಬಾರು ಪೌಡ್ರು ನಾನು ಸೇರಿಸ್ಕೊಂಡೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಸ್ಪೂನಲ್ಲಿ ಹಾಕಲ್ಲ, ನಾನು ಕೈಯಲ್ಲೇ ಹಾಕೋದು. ಯಾಕೆಂದರೆ ನನಗೆ ಸ್ಪೂನಲ್ಲಿ ನನಗೆ ಮೆಷರ್ಮೆಂಟ್ ಅಷ್ಟು ಗೊತ್ತಾಗಲ್ಲ, ಕೈಯಲ್ಲಿ ಗೊತ್ತಾಗೋಷ್ಟು. ಸೊ ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅಂತ ನಾನು ಕೈಯಲ್ಲೇ ಹಾಕ್ತೀನಿ. ಹಾಗಾಗಿ ನಿಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೆ ಅಥವಾ ನಿಮಗೆ ಯಾವ ಥರ ಗೊತ್ತು ಆ ಥರನೇ ಮಾಡಿ. ಯಾಕೆಂದರೆ ಒಬ್ಬೊಬ್ಬರು ಅಡುಗೆ ಮಾಡೋ ಸ್ಟೈಲು ಒಂದು ಥರ ಇರುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಬಟ್ ಇದು ಚೆನ್ನಾಗಿ ಫ್ರೈ ಆಗಬೇಕು. ನಾವು ಏನು ಆಯಿಲ್ ಹಾಕಿರ್ತೀವಲ್ವ, ಅದು ಆಯಿಲ್ದು ಸೈಡಲ್ಲೆಲ್ಲ ಬಿಟ್ಕೋಬೇಕು. ಆವಾಗ ಇದು ಪರ್ಫೆಕ್ಟಾಗಿ ಟೊಮೊಟೊ ಚಟ್ನಿ ಆಗಿದೆ ಅಂತ. ಇಲ್ಲ ಅಂದರೆ ಆಗಿರಲ್ಲ. ಆಮೇಲೆ ಆ ಥರ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳಿಲ್ಲ ಅಂದರೆ ಇದು ತುಂಬ ದಿನ ನಾವು ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ, ಕೆಟ್ಟೋಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ನೀವು ಬೇಯಿಸ್ಬೇಕು. ಇವಾಗ ಎಲ್ಲದು ಆದ ನಂತರ ಒಂದು ಲಿಡ್ನ ನೀವು ಕ್ಲೋಸ್ ಮಾಡಿ ಒಂದು 5 to 6 ಮಿನಿಟ್ಸು ಬಿಟ್ಬಿಡಿ. ಆವಾಗ ಫೈನಲ್ಲಾಗಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಆಲ್ರೆಡಿ ನಂದು ಟೊಮೊಟೊ ಚಟ್ನಿ ಆಗಿದೆ, ಈ ಥರ ಬಂದಿದೆ ಕನ್ಸಿಸ್ಟೆನ್ಸಿ, ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ದೋಸೆ, ಟೊಮೊಟೊ ಚಟ್ನಿ ತುಂಬ ಕಾಂಬಿನೇಷನ್ ಸೂಪರ್. ನೋಡ್ಬೋದು ನಾನು ಅರ್ಧ ಬೀಟ್ರೂಟು, ಒಂದು ಕ್ಯಾರೆಟು ಮತ್ತು ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾನು ಒಂದು ಸ್ಮೂದಿ ಥರ, ಇಲ್ಲಾಂದರೆ ಒಂದು ABC ಜ್ಯೂಸ್ ಥರ ಮಾಡಿಕೊಂಡು, ಸ್ಮೂದಿ ಮಾಡ್ಕೊಳ್ಳೋಕ್ಕಾಗಲ್ಲ ಇವತ್ತು, ಜ್ಯೂಸ್ ಥರ ಮಾಡ್ಕೋತೀನಿ. ಇದಕ್ಕೆ ಸ್ವಲ್ಪ ನಾನು ಲೆಮನ್ನ ಆ್ಯಡ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ, ಸ್ಕಿನ್ನು ಕ್ಲಿಯರ್ ಆಗುತ್ತೆ. 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಆ್ಯಕ್ಚುಲಿ ನಾನು ರೆಗ್ಯುಲರಾಗಿ ಕುಡಿತಾ ಇದ್ದೆ, ಇವಾಗ ಸ್ವಲ್ಪ ದಿನದಿಂದ ಗ್ಯಾಪ್ ಮಾಡಿದ್ದೀನಿ. ನೀವು ಇದಕ್ಕೆ ಬೇಕಂದರೆ ಸ್ವಲ್ಪ ಏನಂತಾರೆ ಬೆಲ್ಲ ಅಥವಾ ಬ್ರೌನ್ ಶುಗರ್ನ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಏನೂ ಆ್ಯಡ್ ಮಾಡ್ಕೋತೀನಿ. ಇದ್ರ ಜೊತೆಗೆ ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೋತಿದ್ದೀನಿ. ಇವಾಗ ಲೆಮನ್ನ ಹಾಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಸೊ ರೆಡಿ. ಆ್ಯಕ್ಚುಲಿ ಸ್ಕಿನ್ಗೆ ತುಂಬ ಒಳ್ಳೆಯದು. ನೀವು ಡೈಲಿ ಕುಡೀರಿ ಅಥವಾ ಒಂದು 30 ಡೇಸ್ ಆ ಥರ ಚಾಲೆಂಜ್ ತೊಗೊಂಡು ಡೈಲಿ ಕುಡಿದು ನೋಡಿ, ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಟ್ಲೀಸ್ಟ್ 30 ಡೇಸ್ ಅಂತೂ ಬೇಕೇ ಬೇಕು. ಆವಾಗ ಆ ಥರ ಕುಡಿದ್ರೆ ಸ್ವಲ್ಪ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನಾನು ಮುಂಚೆ ಮಾಡ್ತಿದ್ದೆ, ಬಟ್ ಇವಾಗ ವರ್ಕು ಅದರಿಂದ ಸ್ವಲ್ಪ ಗ್ಯಾಪ್ ತೊಗೊಂಡು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ನಂದು ಸ್ಕಿನ್ನು ಪಿಂಪಲ್ಸ್ ಆ ಥರದ್ದು ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ನಾನು ಇವಾಗ ಇದನ್ನು 30 ಡೇಸ್ ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ಸೊ ನೀವು ಟ್ರೈ ಮಾಡಿ, ತುಂಬಾ ಒಳ್ಳೆಯದು. ಬ್ಲಡ್ ಪ್ಯೂರಿಫಿಕೇಷನ್ ತುಂಬ ಚೆನ್ನಾಗಾಗುತ್ತೆ.
ಬೆಳಿಗ್ಗೆ ಎದ್ದ ತಕ್ಷಣವೇ ಮಾತಾಡೋದು ಸ್ವಲ್ಪ ಕಷ್ಟ, ನಾಲ್ಗೆ ಏನೋ ಹೊರಳಲ್ಲ ಅಂತಾರಲ್ಲ ಆ ಥರ. ನನಗಂತೂ ಆ ಪ್ರಾಬ್ಲಮ್ ಇದೆ, ಬಟ್ ನಿಮಗೂ ಯಾರಿಗಾದರೂ ಆ ಥರ ಪ್ರಾಬ್ಲಮ್ ಇದ್ದರೆ ಹೇಳಿ. ಸೊ ಇವಾಗ ನಾನು ಇದು ಮುಗಿಸ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.